ಅಮ್ಮ, ವರದರಾಜ ದೇಶಿಕ ಅಂತ ನನ್ನ ಹೆಸರು. ಕೇಳಿದ್ದೀನಿ. ವಿರೂಪಾಕ್ಷ ಶಾಸ್ತ್ರಿಗಳ ಮನೆಯಲ್ಲೇ ಅಲ್ವಾ ನೀವಿರೋದು? ಹೌದು. ಹೇಳಿ. ಮನೆ ಹತ್ರ ಹೋಗಿದ್ದೆ, ತಾವು ಇಲ್ಲಿದ್ದೀರಾ ಅಂತಂದ್ರು. ಏನ್ ವಿಷಯ? ನಮ್ಮ ಮಗಳು ಸುಂದರಿ ಜಾತಕ ಬೇಕಾಗಿತ್ತು, ವಿರೂಪಾಕ್ಷ ಶಾಸ್ತ್ರಿಗಳು ಹೇಳಿ ಕಳಿಸಿದ್ರು. ನಮ್ಮ ಮಗಳ ಜಾತಕನ ಈಗ ಯಾಕೆ ಬೇಕಾಗಿತ್ತು? ಅದೇನೋ ನೋಡ್ಬೇಕಂತೆ ಶಾಸ್ತ್ರಿಗಳು. ಎಲ್ಲ ನೋಡಿನೇ ಪ್ರಸ್ತಾಪ ತಂದಿದ್ದೀನಿ ಅಂತ ಹೇಳಿದ್ರು. ಈಗ ಯಾತಕ್ ಜಾತಕ? ಅವರಿಬ್ಬರು ಜಾತಕದಲ್ಲೂ ಎಲ್ಲ ಗುಣಗಳು ಗಣಗಳು ಕೂಡಿವೆ ಅಂತ ಹೇಳಿದ್ರು. ಈಗೇನು ಹೊಸ ದೋಷ ಕಂಡಿರೋದು? ಅಯ್ಯೋ, ದೋಷ ಅಂತೇನಿಲ್ಲ ತಾಯಿ. ಏನಾದರೂ ಪರಿಹಾರಾರ್ಥವಾಗಿ ಸಣ್ಣ ಪುಟ್ಟ ಶಾಂತಿ ಮಾಡಿಬಿಟ್ರೆ ಮುಂದೆ ಮದುವೆ ನಿರ್ವಿಘ್ನವಾಗಿ ಆಗ್ಬೋದಲ್ಲ ಅನ್ನೋದು ಶಾಸ್ತ್ರಿಗಳ ಆಸೆ. ಅಲ್ಲ, ತಮ್ಮದೇನಾದ್ರೂ ಆಕ್ಷೇಪಣೆ ಇದ್ದರೆ ಹೇಳಿ, ಹೋಗಿ ಹಾಗೆ ಹೇಳ್ತೀನಿ. ಆಕ್ಷೇಪಣೆ ಅಂತಲ್ಲ, ಇವ್ರೂ ಒಂದು ಮಾತು ಕೇಳಿ ಕೊಡ್ಬೋದಾಗಿತ್ತೇನೋ ಅಂತ ಅಂದ್ಕೊಂಡೆ. ವಿರೂಪಾಕ್ಷ ಶಾಸ್ತ್ರಿಗಳು ಅವಸರದಲ್ಲಿದ್ದಾರೆ, ಕೊಡೋಕೆ ತೊಂದರೆ ಇದ್ದರೆ ಬೇಡಮ್ಮ. ತೊಂದರೆ ಅಂತ ಏನೂ ಇಲ್ಲ, ಕೊಡ್ತೀನಿ. ಮನೆ ಹತ್ರ ಹೋಗೋಣ? ಬೇಡ, ದೇವಸ್ಥಾನದ ಕಚೇರಿನಲ್ಲೇ ಒಂದು ಪ್ರತಿ ಇಟ್ಟಿದ್ದೆ. ಯಾವುದಾದ್ರೂ ಗಂಡು ಬಂದರೆ ಕೊಡೋಣ ಅಂತ, ಅದನ್ನೇ ತರ್ತೀನಿ. ಒಂದು ನಿಮಿಷ. ತಾಯಿ, ನಿನ್ನ ಕೆಲಸಕ್ಕೆ ಅಂತಾನೆ ಸುಳ್ಳು ಹೇಳೋ ಪ್ರಮೇಯ ಬಂದಿದ್ದು, ದಯಮಾಡಿ ಕ್ಷಮೆ ಇರಲಮ್ಮ. ತಗೊಳ್ಳಿ. ಬರ್ತೀನಿ. ಒಳ್ಳೆಯದು. पूर्वजन्म कृति पुण्यानां लिखितो जन्म पत्रिका. ನಮ್ಮ ಯಜಮಾನ ನೋಡಿದ್ಯಾ? ನೋಡಿಲ್ಲ ತಮ್ಮ. ಎಲ್ಲಿ ಹೋದ್ರು ಇವರು? ಸ್ವಲ್ಪ ಹೊತ್ತು ಇಲ್ಲೇ ಕಾದ್ ನೋಡ್ತೀನಿ. ಮದುವೆ ಕಾರ್ಯ ಎಲ್ಲ ಸುಗಮವಾಗಿ ಸಾಗ್ತಾ ಇದೆಯಾ? ಕಾಳು ಕಾಳು ಬೇಕು ಅಂದ್ರೆ ಹೇಳಿ, ಯಾವುದೇ ಕಾರಣಕ್ಕೂ ಮದುವೆ ಕಾರ್ಯಕ್ಕೆ ತೊಂದರೆ ಆಗಬಾರ್ದು. ಇಲ್ಲ, ಏನು ತೊಂದರೆ ಇಲ್ಲ, ಎಲ್ಲ ಮಾಡ್ಕೋತಾ ಇದ್ದೀವಿ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಮ ಮನೆ ದೇಶಿಕರು ಬಂದು ನೀವೇ ಹೇಳಿದ್ರಿ ಅಂತ ಸುಂದರಿ ಜಾತಕ ಇಸ್ಕೊಂಡು ಹೋದಾಗ್ಲಿಂದ ಸ್ವಲ್ಪ ಆತಂಕ ಆಗಿದೆ. ಅದಕ್ಕೆ ಇವ್ರಿಗೆ ತಿಳಿಸೋಣ ಅಂತ. ಇವರೆಲ್ಲೂ ಕಾಣಿಸ್ತಾ ಇಲ್ಲ. ಏನು, ನಾನು ಹೇಳಿದೆ ಅಂತ ಹೇಳಿ ಸುಂದರಿ ಜಾತಕನ ದೇಶಕ್ಕೆ ತಗೊಂಡೋದ್ರ? ಹೌದು, ನೀವೇ ಹೇಳಿದ್ರಿ ಅಂತ ಹೇಳಿದ್ರು. ನಿಮ್ಗೆ ಅವ್ರು ಇನ್ನೂ ಸಿಕ್ಕಿಲ್ವಾ?